ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ನ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ, ಹಲವಾರು ರೀತಿಯ ಚಪಾತಿ ಪಲ್ಯನ ಮಾಡಿರ್ತೀರಿ, ತಿಂದಿರ್ತೀರಿ. ಆದರೆ ಈ ವಿಧಾನದಲ್ಲಿ ಯಾವತ್ತೂ ತಿಂದಿರಲ್ಲ, ಮಾಡಿರಲ್ಲ. ಬನ್ನಿ ಹಾಗಾದರೆ ಈ ಜನ್ಮದಲ್ಲಿ ತಿಂದಿರದಂಥ ಈ ಚಪಾತಿ ಪಲ್ಯನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಆಗಿರ್ತೈತ್ರ ಈ ಚಪಾತಿ ಮಾಡೋದು. ನೋಡ್ರಿ, ಗೋಧಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ಕಡಲೆ ಹಿಟ್ಟಾಗಲಿ, ಮೈದಾ ಆಗಲಿ, ರವೆ ಆಗಲಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಬಿಟ್ಟು ಸಖತ್ತಾಗಿರುವಂಥ ಮೆತ್ತಗಿರುವಂಥ ಪದರ ಇರುವಂಥ ಚಪಾತಿಯನ್ನು ಯಾವ ರೀತಿ ಮಾಡೋದು, ಹಾಗೆ ಒಂದು ಡಿಫರೆಂಟ್ ಆಗಿರುವ ಪಲ್ಯ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಇಲ್ಲಿ ನಾನು 1 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ, ನಾವು ಅವಲಕ್ಕಿ ಸೂಸಲಾದು ಮಾಡ್ತೀವಲ್ಲ ಅದೇ ಅವಲಕ್ಕಿನೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಚಿಕ್ಕ ಕಪ್ಪಿನಿಂದ 1 ಕಪ್. ಇದನ್ನ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ. ರುಚಿಗನುಸಾರ ಉಪ್ಪು, ಇಲ್ಲಿ 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರೋಣ. ಇದನ್ನು ನೋಡ್ರಿ, ಇವಾಗ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡ್ರಿ, ಇಷ್ಟು ನುಣ್ಣಗೆ ಆಗಬೇಕಿದು. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮಾಡೋದು ತುಂಬಾ ಸರಳ, ಅದೇ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಒಂದೇ ಸಲ ಟ್ರೈ ಮಾಡಿರಿ. ಇದರಲ್ಲಿ ನೋಡ್ರಿ 1 ಕಪ್ಪಿನಷ್ಟು ನೀರು ಹಾಕ್ಕೊಂಡೆ. ಅದು ನೀರೆಲ್ಲ ನೋಡ್ರಿ ಕುಡಿದು ಬಿಡ್ತದೆ. ಇವಾಗ ಇನ್ನೊಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನ ಪಕ್ಕಕ್ಕಿಡ್ರಿ. ಇನ್ನು ಪಲ್ಯ ಮಾಡ್ಕೊಳ್ಳೋನು ಬರ್ರಿ. ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಈ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ, ಅಂದ್ರೆ ನಿಮಗೆ ಪಲ್ಯ ಚಪಾತಿ ಎರಡರದ್ದು ಅರ್ಥ ಆಗುತ್ತೆ. ನೀವು ಪಾಸ್ ಮಾಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡಿದ್ರಿ ಅಂತಂದ್ರೆ ಏನೂ ಅರ್ಥ ಆಗಂಗಿಲ್ಲ. ಈ ಪಲ್ಯ ಮಾಡೋಕೆ ನೋಡ್ರಿ, ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಚಿ ಅದರಲ್ಲಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಸೋಂಪು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಸಾಸಿವೆ ಆಗಲಿ ಜೀರಿಗೆ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಸೋಂಪು ಫ್ರೈ ಆದ ನಂತರ ಒಂದಿಷ್ಟು ಕರಿಬೇವನ್ನು ಹಾಕ್ಕೊಂಡೆ. ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಲಿ. ಅದು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ನೋಡ್ರಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಹೊಂಬಣ್ಣ ಬರಲಿ ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗ ಈರುಳ್ಳಿ ಚಲೋ ಹೊತ್ನ್ಯಾಗ ನಮ್ಮದು ಫ್ರೈ ಆಯ್ತು ರೀ. ಈಗ ಇದ್ರೊಳಗೆ ಟೊಮೆಟೊ ಹಾಕ್ಕೊಳ್ಳೋಣ್ರಿ. ಇದು 1 ದೊಡ್ಡ ಗಾತ್ರದ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ, ಅದನ್ನು ಹಾಕ್ಕೊಂಡೆ. ನಿಮ್ಮ ಮೀಡಿಯಮ್ ಗಾತ್ರದಿದ್ರೆ ಒಂದು 2-3 ಹಾಕ್ಕೊಳ್ರಿ. ನಿಮ್ಮ ಪಲ್ಯದ ಕ್ವಾಂಟಿಟಿ ನೋಡಿಕೊಂಡು ಹಾಕೋರಿ. ಹಂಗೆ ರುಚಿಗೆ ಅನುಸಾರ ಉಪ್ಪು ಹಾಕ್ಕೊಡ್ರಿ. ನಾವು ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಮೆತ್ತಗೆ ಬೇಗನೆ ಆಗತ್ತೆ ರೀ. ಅದು ಜಲ್ದಿ ನಮ್ಮ ಟೊಮೆಟೊ ಸಾಫ್ಟ್ ಆಗ್ಬೇಕಂದ್ರೆ ಉಪ್ಪು ಹಾಕ್ಬೇಕು, ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ, ಇದು ಮೊಸರು ರೀ. ಗಟ್ಟಿಗಿರೋ ಮೊಸರನ್ನು ಹಾಕ್ಬೇಡ್ರೆ, ಸ್ವಲ್ಪ ಹಿಂಗೆ ಸ್ಪೂನಿನಿಂದ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಡ್ರಿ. ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು. ಈ ಚಲೋತ್ನಾಗ ನೋಡ್ರಿ, ಮೊಸರು ಹಾಕಿದ್ದು ಎಲ್ಲ ನಮಗೆ ಅದ್ರೊಳಗೆ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ನಾವು ಇದನ್ನು ಫ್ಲೇಮ್ ಲೋನೆಳಗನ ಚಲೋತ್ನಾಗ ಹಿಂಗೆ ಕೈ ಆಡಿಸ್ಕೊತಾನೆ ಇರ್ರಿ. ಫ್ಲೇಮನ್ನು ಹೈ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರ, ಫ್ಲೇಮ್ ಲೋನೆಳಗನ ಮಾಡಿಕೊಡ್ರಿ. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ್ರಿ, ಅಂದ್ರೆ ಬೇಗನೆ ಆಗತ್ತೆ ರೀ ನಮ್ಮದು. ಇಲ್ಲಿ ನೋಡ್ರಿ, ಈಗ ನಾವು ಮುಚ್ಚಿಟ್ಟು ಒಂದು 2-3 ನಿಮಿಷ ಮುಚ್ಚಿಟ್ಟಿವ್ರೆ. ಇಲ್ಲಿ ನೋಡ್ರಿ, ಇದ್ರೊಳಗೆ ನಾವು ಮೊಸರು ಹಾಕಿದ್ದು ಎಲ್ಲಿ ಹೋಯ್ತಾನೆ ನೋಡ್ರಿ, ಗೊತ್ತಾಗೋಲ್ದಾಗೈತೆ ರೀ. ಈಗ ಚಲೋ ಹೊತ್ನ್ಯಾಗ ಫ್ರೈ ಆಯ್ತದಿಲ್ಲ ರೀ. ಈಗ ಇದು ಚಲೋ ಹೊತ್ನ್ಯಾಗ ನಮ್ಮದು ಬೆಂದಾತ್ರಿ. ಈಗ
ಅದ್ರಾಗ ಒಂದು 2 ಚಿಟಿಕೆ ಅಷ್ಟು ಅರಿಶಿನ, ಒಂದು 2 ಸ್ಪೂನಷ್ಟು ಇದು ಮಸಾಲೆ ಖಾರ ರೀ. ಈ ಮಸಾಲೆ ಖಾರ ಹಾಕಿ ಮಾಡೋದ್ರಿಂದ ನೋಡಿರಿ ನಮ್ಮ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಇದಕ್ಕೆ ಎಕ್ಸ್ಟ್ರಾ ನಾವು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ರೀ. ಈಗ ಮಸಾಲೆ ಖಾರದೊಳಗೆ ಎಲ್ಲ ಇರ್ತೈತೆ ರೀ ನಮ್ಮದ್ರೊಳಗೆ. ಈಗ ಇದ್ರೊಳಗೆ ಒಂದು ಸಣ್ಣ ಕಪ್ಪಿನಿಂದ 1 ಕಪ್ಪಿನಷ್ಟು ನೀರು ಹಾಕ್ಕೊಂಡ್ಯಾರ, ಮಿಕ್ಸ್ ಮಾಡ್ಕೊಂಡೀನಿ ರೀ. ಇನ್ನೊಂದು ಕಪ್ ಹಾಕ್ಕೊಂಡೀನಿ ರೀ. ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೊರಿ. ಈ ಚಲೋ ಹೊತ್ನ್ಯಾಗ ಒಂದು 2 ಕುದಿಲ್ಲ ರೀ. ಈ ಚಲೋ ಹೊತ್ನ್ಯಾಗ ಕುದ್ದ ಮೇಲೆ ನಾವು ಇದ್ರೊಳಗೆ ನೋಡ್ರಿ ನಮ್ದೆಲ್ಲ ನಮ್ಮ ಮಸಾಲೆ ಹಾಕಿದ್ದು ಎಲ್ಲ ಚಲೋ ಹೊತ್ನ್ಯಾಗ ಒಂದು 2 ನಿಮಿಷ ಕುತ್ಕೊಳ್ಳೋಣ್ರಿ. 2 ನಿಮಿಷ ಕುದ್ದ ನಂತರ ಮ್ಯಾಲಿನ ಎಣ್ಣೆ ಎಲ್ಲ ತೇಲ್ತಿರ್ತೈತೆ ನೋಡ್ರಿ. ಇದು ತೇಲಾಕತ್ತದಿಲ್ಲ ರೀ, ಮ್ಯಾಲೆ ಎಣ್ಣೆ ಎಲ್ಲ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ. ಮ್ಯಾಲೆಲ್ಲ ಎಣ್ಣೆ ಕಾಣಕತ್ತದಿಲ್ಲ ರೀ. ಈ ಟೈಮ್ನೊಳಗೆ ನಾವು ನೋಡ್ರಿ ಇದು ನಾನು ಚಲೋ ಹೊತ್ನ್ಯಾಗ ನೀರಾಗ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ರೀ. ಚಲೋ ಹೊತ್ನ್ಯಾಗ ನೆಂದೈತೆ ರೀ. ಇಲ್ಲಾಂದ್ರೆ ನೀವು ಒಂದು ಕುದಿಸಿ ಕೂಡ ಹಾಕೋಬಹುದು ನೀವು. ಈಗಿದ್ರ ನೆನೆಸಿರುವಂಥ ಅವರೆಕಾಳನ್ನು ನೀರನ್ನು ತೆಗೆದ ಬರೀ ಅವರೆಕಾಳನ್ನು ಮಾತ್ರ ಇದ್ರೊಳಗೆ ನಾನು ಸೇರ್ಸಾಕತ್ತೀನಿ ರೀ. ಚಲೋ ಹೊತ್ನ್ಯಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಈಗ ಇನ್ನೊಂದು ಕಪ್ಪಿನಷ್ಟು ನೀರು ಹಾಕಾಕತ್ತೀನಿ ರೀ. ಗಟ್ಟಿ ಐತ್ರಿ ಅದು. ನಮ್ಮ ಕುದಿಯಾಕ ಸ್ವಲ್ಪ ಭಾಳ ಗಟ್ಟಿ ಐತಂದ್ರೆ ಕುದಿಯಾಕ ಅನುಕೂಲ ಆಗಂಗಿಲ್ಲ ಅಂಥೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತೀನಿ ರೀ. ಇದನ್ನು ಮುಚ್ಚಿಟ್ಟು ಒಂದು 3ರಿಂದ 4 ನಿಮಿಷ ಚಲೋ ಹೊತ್ನ್ಯಾಗ ನಾವು ಇದನ್ನು ಕುದಿಸ್ಕೊಬೇಕ್ರಿ. ಅಂದ್ರೆ ನಮ್ಮ ಮೆತ್ತಗಾಗ್ಬೇಕ್ರ. ನಡಕ್ಕೆ ಒಂದು 2 ನಿಮಿಷಕ್ಕೆ ಒಂದು ಸಲ ಹಿಂಗೆ ತೆಗೆದು ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ಒಂದೇ ಸಲ ಹಂಗೆ ಬಿಡಕ್ಕೆ ಹೋಗ್ಬೇಡ್ರ. ನಡಕ್ಕೆ ಹಿಂಗೆ ಕೈ ಆಡಿಸ್ತಾ ಇರ್ಬೇಕ್ರಿ. ಕೈ ಆಡಿಸಿ ಮುಚ್ಬೇಕ್ರಿ ನಾವು. ಅಂದ್ರೆ ಬೇಗನೆ ನಮ್ಮದು ಅದು ಕುದಿತೈತೆ ರೀ. ಅದು ಈ ಅವ್ರೆಕಾಳು ಸ್ವಲ್ಪ ಕುದಿಯಾಕ ಟೈಮ್ ತೊಗೋತತ್ರಿ. ಹಾಗಾಗಿ ನಾವು ಹಿಂಗೆ ಮುಚ್ಚಿ ತೆಗೆದು ಮಾಡೋದ್ರಿಂದ ಜಲ್ದಿ ಆಗತ್ತೆ ರೀ. ಕೊನೆಯದಾಗಿ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಒಂದು 2 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರೆ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಂದು ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ನಮ್ಮ ಚಲೋ ಹೊತ್ನ್ಯಾಗ ಆಲ್ರೆಡಿ ನೆಂದಿದ್ದಿತ್ತು. ಹಾಗಾಗಿ ನಮ್ಮ ಕುದಿಯಾಕೇನು ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ. ಬೇಗನೆ ಆಯ್ತು ರೀ. ನಮ್ಮ ಪಲ್ಯ ರೆಡಿ ಆಯ್ತು ಹೋದಿಲ್ಲ ರೀ. ಯಾವ ರೀತಿ ಪಲ್ಯ ಮಾಡ್ಬೇಕಂತ ಗೊತ್ತಾಯ್ತು ಹೋದಿಲ್ಲ ರೀ. ಈ ರೀತಿ ಯಾವತ್ತನ ಪಲ್ಯ ಮಾಡಿಲ್ಲ ನೀವು ಅಂತಂದ್ರೆ ಒಂದು ಸಲ ಟ್ರೈ ಮಾಡಿರಿ. ಈ ಚಪಾತಿ ಜೊತೆಗೆ ನೋಡಿರಿ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಕಾಂಬಿನೇಷನ್ನ ಪಲ್ಯ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲ ರೊಟ್ಟಿ ಜೊತೆಗೂ ಯೂಸ್ ಮಾಡ್ಕೋಬೋದು. ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ರೀ. ಆದರೆ ಬಿಳಿಜಾಡ್ ರೊಟ್ಟಿ ಚಪಾತಿಗೆ ಎಕ್ಸಲೆಂಟ್ ಆಗಿರ್ತೈತೆ ರೀ. ಟ್ರೈ ಮಾಡಿರಿ. ಈಗ ಅದನ್ನು ಅವಲಕ್ಕಿ ನಾವು ನೆನೆ ಇಟ್ಟಿದ್ವಿ ಅಲ್ರಿ, ಆ ಸಾಫ್ಟಾಗಿ ಹೂವಾದಂಗೆ ಆಗೈತ್ರೆ. ಅದ್ರೊಳಗೆ ನೋಡ್ರಿ ಇದು ಹಿಟ್ಟು ಹಾಕಾಕತ್ತೀನಿ ರೀ ನಾನು. ಈ ಹಿಟ್ಟು ಏನು ಅನ್ನೋದನ್ನು ನೀವು ಗೆಸ್ ಮಾಡಿ ಕಮೆಂಟ್ನೊಳಗೆ ಹಾಕ್ರಿ. ಲಾಸ್ಟಿಗೆ ನಾ ಈ ಹಿಟ್ಟು ಯಾವುದು ಅನ್ನೋದನ್ನು ಹೇಳ್ತೀನಿ ರೀ ನಿಮಗೆ ನಾನು. ಇಲ್ಲಿ ನೋಡ್ರಿ ಇದು ಎಲ್ಲ ನಮ್ಮ ನೋಡ್ರಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟತ್ರೆ. ಈಗಿದು ಎಷ್ಟು ನೀರಿಲ್ಲ ನೋಡ್ರಿ ಇದ್ರೊಳಗೆ. ಈಗ ಇದ್ರೊಳಗೆ ನಾನಿಲ್ಲ 2 ಕಪ್ಪಿನಷ್ಟು ಹಿಟ್ಟನ್ನು ಹಾಕ್ತೀನಿ ರೀ. ನಿಮಗೆ ಇದು ಹಿಟ್ಟು ಯಾವುದು ಅನ್ನೋದು ಗೊತ್ತಾಯಿತು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರ. ನಾ ಹಿಟ್ಟು ಯಾವುದು ಅನ್ನೋದನ್ನು ರೆಸಿಪಿ ಎಂಡನಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ. ನೋಡ್ರಿ ಅವಲಕ್ಕಿ ಅನ್ನೋದು ನೆಂದು ಹೂವಾದಂಗೆ ಆಗೈತ್ರೆ. ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಮ್ಯಾಲೆ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಅದಕ್ಕೆ ಈಗ ಮೊದಲೊಂದು 2 ಕಪ್ ಹಾಕ್ಕೊಂಡಿನ್ರ ನಾ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಮತ್ತು ಬೇಕಂದ್ರೆ ನೀವು ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಡ್ರಿ. ಈಗ ಇದು ನೋಡ್ರಿ ಹಿಂಗೆ ಮೆತ್ತಗೆ ಕಲಿಸ್ಕೊಬೇಕ್ರಿ ನಾವಿಷ್ಟು. ಇದು ಭಾಳ ಹಿಂಗೆ ಮೆತ್ತಗಿರ್ಬೇಕು ನೋಡ್ರಿ ಇದು. ಈಗ ಇದ್ರೊಳಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾವು ಹಾಕಿರುವಂಥ ಎಣ್ಣೆ ಹಿಟ್ಟಿನೊಳಗೆ ನೀಟಾಗಿ ಸೇರ್ಬೇಕ್ರಿ. ಈಗ ಚಲೋ ಹೊತ್ನಾಗ ನಾವು ಎಣ್ಣೆ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಡ್ತೀವಿ ನೋಡ್ರಿ. ನಾವು ಹಿಟ್ಟು ಎಷ್ಟು ಚಲೋ ಹೊತ್ನಾಗ ಕಲಿಸ್ಕೊತೀವಿ ಅಷ್ಟು ಮೆತ್ತಗಾಗಿರುವಂಥ ಪದ್ರ ಆಗಿರುವಂಥ ಚಪಾತಿ ರೆಡಿ ಆಗತ್ತೆ ರೀ. ಈಗ ನೋಡ್ರಿ ಇದನ್ನು ಪರ್ಮೆಂಟೇಷನ್ಗೆ ಇಡೋ ಅವಶ್ಯಕತೆ ಇಲ್ಲರಿ. ನಾವು ಇಮಿಡಿಯೇಟಾಗೇ ಮಾಡ್ಕೋಬಹುದು. ಈಗ ನೋಡ್ರಿ ನಮಗೆ ಯಾವ ಗಾತ್ರದ ಬೇಕು ಆ ಗಾತ್ರದಲ್ಲಿ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಇದನ್ನು ತೊಗೊಳ್ರಿ. ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಹಿಟ್ಟು ತೊಗೊಳ್ರಿ. ನೀವು ತೊಗೊಂಡು ಚಲೋ ಹೊತ್ನಾಗ ಹಿಂಗೆ ಮಿದ್ಕೋರಿ. ಹಿಂಗೆ ಅಂದ್ರೆ ನಮ್ಮ ಚಪಾತಿ ಸಾಫ್ಟ್ ಆಗತ್ತೆ ರೀ, ಪದ್ರ ಆಗತ್ತೆ ರೀ. ಅದು ಉಳ್ದಿದ್ದ ಹಿಟ್ಟ ಮುಚ್ಚಿಡ್ರಿ. ಈಗ ಎಲ್ಲಿ ಕ್ರ್ಯಾಕ್ಸ್ ಇರ್ಲಾರ್ದಂಗೆ ಗುಂಡಕ್ಕೆ ಮಾಡ್ಕೊರಿ. ಹಿಂಗೆ
ಈ ಚಪಾತಿ ಕೂಡ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಇಂಥ ಚಪಾತಿ ಯಾವತ್ತೂ ಮಾಡಿಲ್ಲ ರೀ ನೀವು, ತಿಂದಿನೂ ಇಲ್ಲ ಮಾಡಿನೂ ಇಲ್ಲ. ಒಂದು ಸಲ ಟ್ರೈ ಮಾಡಿರಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಇಷ್ಟ ಇಲ್ಲ ಅನ್ನೋರೇ ಯಾರೂ ಇಲ್ಲರಿ. ಈ ಚಪಾತಿ ಪಲ್ಯ ಸಖತ್ತಾಗಿರ್ತೈತೆ ರೀ, ಮತ್ತು ಆರೋಗ್ಯ ಕೂಡ ರೀ, ನಾಲಿಗೆ ರುಚಿ ಕೂಡ ರೀ. ಈಗ ನೋಡಿರಿ, ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ನಾವು ಚಪಾತಿ ಹೆಂಗೆ ತಿಕ್ಕೋತೀವಿ ಹಂಗನ ಒಂದು ಸಣ್ಣ ಚಪಾತಿ ತಿಕ್ಕ್ರಿ. ಸ್ವಲ್ಪ ಜಿಗಿ ಇರಂಗಿಲ್ಲ ಆರಾಮಾಗಿ ತಿಕ್ಕ್ರಿ. ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಏನಿಲ್ಲ ರೀ, ಹಗರಾಗಿ ತಿಕ್ಕೋರಿ. ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಬೆಣ್ಣೆ ಹಾಕೊಳಕತ್ತೀನಿ ರೀ. ನಾನು ಬೆಣ್ಣೆ ಹಾಕ್ಕೊಂಡು ಇದನ್ನು ತುಂಬ ಸವ್ರು ಬಿಡ್ತೇನೆ ರೀ. ಈ ಬೆಣ್ಣೆ ಹಾಕಿ ನಾವು ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ, ಮತ್ತು ಆರೋಗ್ಯ ಕೂಡ ಭಾಳ ಒಳ್ಳೇದ್ರಿ. ಈಗ ತುಂಬ ಸವ್ರಿದ್ದೀನಿ ರೀ. ಇದನ್ನು ಫೋಲ್ಡಿಂಗ್ ಮಾಡಿರಿ. ನಾವು ಚಪಾತಿ ಹೆಂಗೆ ಫೋಲ್ಡಿಂಗ್ ಮಾಡ್ತೀವಿ ಹಂಗೆ ಫೋಲ್ಡಿಂಗ್ ಮಾಡಿರಿ. ಮಾಡಿ ಇದಕ್ಕೆ ಒಂಚೂರು ಬೆಣ್ಣೆ ತೊಗೊಂಡು ಸವ್ರಿ. ಮ್ಯಾಲೆ ಒಂಚೂರ ಗೋಧಿ ಹಿಟ್ಟು ಲೈಟಾಗಿ ಹಿಂಗೆ ಚೆಲ್ರಿ. ಇನ್ನೊಂದು ಫೋಲ್ಡಿಂಗ್ ಮಾಡಿರಿ. 4 ಫೋಲ್ಡಿಂಗ್ ಆತ್ರಿ. ನಾವು ಚಪಾತಿ ಹೆಂಗೆ ಮಾಡ್ತೀವಿ ರೀ ರೆಗ್ಯುಲರ ಹಾಗೆ ರೀ. ಆದ್ರೆ ನಾವು ಚಪಾತಿಗೆ ಎಣ್ಣೆ ಹಾಕ್ತೀವ್ರಿ, ಇಲ್ಲೇ ಬೆಣ್ಣೆ ಹಾಕೀನಿ ರೀ. ಬೆಣ್ಣೆ ಒಳಗೆ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಈಗ ಇದನ್ನು ಒಂದು ಸ್ವಲ್ಪ ಲೈಟಾಗಿನೇ ತಿಕ್ಕೋರೆ ಹೊಳ್ಳಿಸ್ಕೊತಾನೆ. ಚಪಾತಿ ತಿಕ್ಕಿದಂಗೆ ಒಂದೇ ಡೈರೆಕ್ಷನ್ ಒಳಗೆ ತಿಕ್ಕಾಕ ಬರಂಗಿಲ್ಲ ರೀ. ಇದು ಮೆತ್ತಗಿರ್ತೈತೆ ಹಿಟ್ಟು, ಹಾಗಾಗಿ ಇದನ್ನು ಹಿಂಗೆ ತಿಕ್ಕೋರಿ. ನಿಮಗೆ ತಿಕ್ಕೊಳಕ್ಕೆ ಏನಾರ ಕಷ್ಟ ಆಯಿತು ಅಂತಂದ್ರೆ ಲಟ್ಟುಣಿಗೆ ಪ್ಲಾಸ್ಟಿಕ್ ಕವರ್ ಕಟ್ರೆ, ಆ ಪ್ಲಾಸ್ಟಿಕ್ ಕವರ್ ಕಟ್ಟಿ ತಿಕ್ಕೊಡ್ರಿ. ನಾ ಏನು ಇಲ್ಲಿ ಕಟ್ಟಾಕತ್ತಿಲ್ಲ ರೀ, ನಾ ಹಂಗೆ ತಿಕ್ಕೊಳಕತ್ತೀನಿ ರೀ. ನಮಗೆ ರೂಢಿ ಐತ್ರೆ, ಹಾಗಾಗಿ ನಾ ಹಂಗೆ ಮಾಡ್ಕೊಳಕತ್ತೀನಿ ರೀ. ನಿಮಗೇನಾದರೂ ರೂಢಿ ಇಲ್ಲ, ನಿಮಗೆ ಮಾಡೋಕೆ ಬರ್ವಲ್ದು ಅಂತಂದ್ರೆ ಪ್ಲಾಸ್ಟಿಕ್ ಸುತ್ತಿ ಬಿಡ್ರಿ, ಲಟ್ಟುಣಿಗೆ ಸುತ್ತಿ ಕಟ್ರಿ, ಆರಾಮಾಗಿ ಮಾಡ್ಕೊಬೋದು ನೀವು. ಅದು ಚಪಾತಿ ಹೆಂಗನ ಹೋಗೋಲ್ದಾಕ್ರಿ ನೀವು ತಿಕ್ಕ್ರಿ. ಈಗ ಒಂದು ಮುಚ್ಚುಳ್ಗಿ ತೊಗೊರಿ. ಮುಚ್ಚುಳ್ಗಿ ತೊಗೊಂಡು ಹಿಂಗೆ ಕಟ್ ಮಾಡಿಬಿಡ್ರಿ, ಗುಂಡಕ್ಕೆ ಆಗಿಬಿಡ್ತೈತೆ ರೀ. ಸೇಪಿನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ. ಈಗ ಸುತ್ತಿಂದೆಲ್ಲ ತಕ್ಕೊಬಿಡ್ರಿ. ಹಿಂಗೆ ನೋಡ್ರಿ, ಆರಾಮಾಗಿ ಬರ್ತೈತೆ ರೀ ಇದು. ಇದನ್ನೆಲ್ಲ ಒಂದು ಗುಡಿಸ್ಕೊಂಡು ಮತ್ತೆ ಚಪಾತಿ ನಾವು ಮಾಡ್ಕೋಬೋದು ರೀ. ಈಗ ನಮ್ಮ ಗುಂಡಗೆ ಚಪಾತಿ ರೆಡಿ ಆತೋದಿಲ್ಲ ರೀ. ಈಗ ನೋಡ್ರಿ ಎಷ್ಟು ಗುಂಡಕ್ಕೆ ಆತೋದಿಲ್ಲ ರೀ. ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ, ಅದ್ರೊಳಗೆ ಹಾಕಿದ್ದೀನಿ ರೀ. ಹಾಕಿ ಒಂಚೂರು ಕೈಯಿಂದ ತಿರುಗಿಸ್ಕೊಂಡು ಹೊಳ್ಳಿಸಿ ಹಾಕ್ರಿ. ಹೊಳ್ಳಿಸಿ ಹಾಕಿ ಇದ್ರ ಮ್ಯಾಲೆ ಒಂಚೂರು ಬೆಣ್ಣೆ ಹಚ್ಚಿರಿ. ಚಲೋ ಹೊತ್ನ್ಯಾಗ ಹಿಂಗೆ ಸ್ವಲ್ಪ ಸುಟ್ಕೋರಿ. ದಂಡಿ ಎಲ್ಲ ಹಿಂಗೆ ಸುಟ್ಕೊಂಡು ಇದ್ರ ಮ್ಯಾಗ ಒಂಚೂರು ಗ್ಯಾಸ್ ಫ್ಲೇಮನ್ನು ಲೋ ಮಾಡಿರಿ. ಲೋ ಮಾಡಿ ಇದ್ರ ಮ್ಯಾಲೆ ಚೂರು ಬೆಣ್ಣೆ ಹಚ್ಚಿರಿ. ಜಾಸ್ತಿ ಏನು ಬ್ಯಾಡ್ರಿ. ಹೆಂಗೆ ಉಬ್ಬಕತ್ತತ್ ನೋಡ್ರಿ, ಅದು ಸ್ವಲ್ಪ ಹಚ್ಚಿರಿ. ನಾ ಎಷ್ಟು ತೊಗೊಂಡು ನೋಡ್ರಿ, ಇಷ್ಟ ಬೆಣ್ಣೆ ಸಾಕ್ರಿ. ಜಾಸ್ತಿ ಏನು ಬೆಣ್ಣೆ ಬೇಕಾಗಂಗಿಲ್ಲ ರೀ. ಯಾವತ್ತೂ ಮಾಡಿಲ್ರಿ ಇಂಥ ಚಪಾತಿಯನ್ನು. ಭಾಳ ನಮ್ನಿ ಚಪಾತಿ ಮಾಡ್ಕೊಂಡಿರ್ತೀರಿ, ಆದ್ರೆ ಈ ಥರ ಚಪಾತಿ ಅಂತೂ ಯಾವತ್ತೂ ನೀವು ಮಾಡಿಲ್ಲ, ತಿಂದಿಲ್ಲ. ಒಂದು ಸಲ ಟ್ರೈ ಮಾಡಿರಿ. ಈಗ ಹೊಳ್ಳಿಸಿ ಹಾಕಿದೆ ರೀ. ಹೊಳ್ಳಿಸಿ ಹಾಕ್ಕೊಂಡು ಸ್ವಲ್ಪ ಚಲೋ ಹೊತ್ನಂಗೆ ಇದನ್ನು ತಿರುಗಿಸ್ಕೊತ ಹಿಂಗೆ ಒತ್ಕೊತ ಫ್ರೈ ಮಾಡ್ಕೋರಿ. ಈ ಕಡೆ ಒಂಚೂರು ಬೆಣ್ಣೆ ಹಚ್ಚಿರಿ, ಈ ಕಡೆ ಒಂಚೂರು ಬೆಣ್ಣೆ ಹಚ್ಕೊಂಡು ಚಲೋ ಹೊತ್ನಂಗೆ ತುಂಬ ಸವ್ರು ಬಿಡ್ರಿ. ಈಗ ಬೆಣ್ಣೆ ಸವ್ರಿದೌದಿಲ್ಲ ರೀ. ಈಗ ಹಾಯಿ ಫ್ಲೇಮನ್ನು ಹಾಯಿ ಇಡ್ರಿ. ಎರಡು ಕಡೆ ನಾವು ಚಲೋ ಹೊತ್ನಂಗೆ ಸುಡ್ಬೇಕ್ರಿ. ಇದನ್ನು ಹಿಂಗೆ ಆಟು ಇಟು ತಿರುಗಿಸ್ಕೊತ ಚಲೋ ಹೊತ್ನಂಗೆ ನಾವು ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ನಮ್ಮ ಒಳಗಿನ ಲೇಯರ್ ಎಲ್ಲ ಬೇಯ್ತಾವ್ರಿ. ನಮ್ಮ 4 ಲೇಯರ್ ಅದಾವಲ್ಲ ರೀ, ಅವು ಅಷ್ಟು ಬೇಯ್ಬೇಕ್ರಿ ಅವು. ಈಗ ನೋಡಿರಿ, ನಮ್ಮ ಗಾಳಿ ಹೋಗ್ತಲ್ರಿ ಅಲ್ಲೆಲ್ಲ ನಮ್ಮ ಉಬ್ಬಿದ್ದೆಲ್ಲ ಹೋಗ್ಬಿಡ್ತೈತೆ ರೀ ಅಲ್ಲೇ. ಆದರೆ ಚಲೋ ಹೊತ್ನಂಗೆ ಒಳಗೆ ಮಾತ್ರ ಪದ್ರ ಆಗ್ತಾವ್ರಿ. ಆರಾಮಾಗಿ ನಾವು ಪದ್ರ ಕೂಡ ಬಿಚ್ಬೋದು. ಪದ್ರ ಬಿಚ್ಚೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ, ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ರೀ. ಲೆಂತ್ ಐತಿ ವಿಡಿಯೋ ಅಂಥೇಳಿ ನೀವು ಸ್ಕಿಪ್ ಮಾಡಿ ನೋಡಿದ್ರಿ ಅಂದ್ರೆ ಏನೂ ಅರ್ಥ ಆಗಂಗಿಲ್ಲ ರೀ ನಿಮಗೆ.
ಈಗ ನೋಡಿರಿ ನಾವು ಸುಟ್ಕೊಂಡು ರಾತ್ರಿ ಎರಡು ಕಡೆಗೆ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಂಡು ಬರ್ದಿಲ್ಲ ರೀ. ಈಗ ತಕ್ಕೊಂಡು ನೋಡಿರಿ ಎರಡು ಕಡೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಚಂದ ಬಂದೈತೆ ಅಂಥೇಳಿ. ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಹೌದಿಲ್ಲ ರೀ. ಸೂಪರಾಗಿರುವಂಥ ನಮ್ಮ ಚಪಾತಿ ಮತ್ತು ಪಲ್ಯನೂ ಆಲ್ರೆಡಿ ರೆಡಿ ಐತ್ರಿ. ಇನ್ನೊಂದನ್ನು ಕೂಡ ನಾನು ನಿಮಗೆ ಸುಟ್ಟ ತೋರಿಸ್ತೀನಿ ಬರ್ರಿ. ಈಗ ನೋಡಿರಿ ಹೆಂಗೆ ಉಬ್ಬಾಕತ್ತೈತೆ ನೋಡಿರಿ. ಮೆತ್ತಗಿರ್ತೈತೆ ರೀ, ಭಾಳ ಹೋಳಿಗೆ ಅಷ್ಟು ಮೆತ್ತಗಿರ್ತೈತೆ ರೀ, ಪದರ ಇರ್ತೈತೆ ರೀ. ಈಗ ಇದಕ್ಕೂ ನಾವು ಮೊದಲು ಹೆಂಗೆ ಬೆಣ್ಣೆ ಹಚ್ಚಿದ್ದೀವಿ ರೀ ಹಂಗೆ ಬೆಣ್ಣೆ ಹಚ್ಚಿ ಚಲೋ ಹೊತ್ನಂಗೆ ಇದನ್ನು ಸುಟ್ಕೊಂಬರ್ರಿ. ಎರಡು ಕಡೆ ಬೆಣ್ಣೆ ಹಚ್ಚಿ ಸುಡೋಣ್ರಿ. ಬೆಣ್ಣೆ ಬೇಕಂದ್ರೆ ಭಾಳ ಏನು ಬೇಕಾಗಿಲ್ಲ ನಾವು ಸ್ವಲ್ಪ ಹಚ್ಚಾಕತ್ತೀವಿ ರೀ. ಸ್ವಲ್ಪ ಹಚ್ಚಿ ಇದನ್ನು ನಾವು ಮಾಡಾಕತ್ತೀವಿ ನೋಡ್ರಿ. ಚಲೋ ಹೊತ್ನಂಗೆ ಎರಡು ಕಡೆ ಬೆಣ್ಣೆ ಹಚ್ಕೊಂಡು ಸುಟ್ಕೊಂಬರ್ರಿ. ನಾವು ಎಷ್ಟು ಚಲೋ ಹೊತ್ನಂಗೆ ಸುಡ್ತೀವಿ ಅಷ್ಟು ರುಚಿ ಹೆಚ್ಚಾಗತ್ತೆ ರೀ ಇದ್ರದ್ದು. ನಾವು ಬೆಣ್ಣೆ ಒಳಗೆ ಚಲೋ ಹೊತ್ನಂಗೆ ಎಷ್ಟು ಫ್ರೈ ಮಾಡ್ತೀವಲ್ಲ ರೀ ಅಷ್ಟು ಟೇಸ್ಟ್ ಹೆಚ್ಚಾಕೊಂತಾನೆ ಬರ್ತೈತೆ ರೀ. ಈಗ ನೋಡಿರಿ ಫ್ಲೇಮ್ ಹೈ ಇಟ್ಟಿನ್ರ ನಾನು ಹೈ ಲೋ ಮಾಡ್ಕೊತ ಚಲೋ ಹೊತ್ನಂಗೆ ಎರಡು ಕಡೆ ಸುಟ್ಕೊಂಬಿಡ್ರಿ. ಈಗ ನೋಡಿರಿ ನಾವು ಚಲೋ ಹೊತ್ನಂಗೆಲ್ಲ ನಾವು ಒತ್ತಿ ಸುಟ್ಕೊಂಡು ಆಯ್ತು ರೀ. ಈಗ ತೆಗ್ಯಾಕತ್ತೀನಿ ನೋಡಿರಿ. ಎಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡು ಆತ. ಈಗ ಸರ್ವ್ ಮಾಡೋಣ ಬರ್ರಿ. ಎರಡು ಕಡೆ ನೋಡಿರಿ ಯಾವ ನದಿ ಸುಟ್ಟೈತೆ ನೋಡಿರಿ. ನಮ್ದು ಎಷ್ಟು ಚೆನ್ನಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಚಪಾತಿ ರೆಡಿ ಆತ್ರಿ. ಈಗ ಇದು ನೋಡಿರಿ ನಾನು ನಿಮಗೆ ಎಷ್ಟು ಮೆತ್ತಗೈತೆ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ನಾ ಹಿಂಗೆ ಫೋಲ್ಡಿಂಗ್ ಮಾಡ್ತಾಯಿದ್ರೆ ನಾವು ಓಪನ್ ಆಗಾಕತ್ತೈತೆ ನೋಡಿರಿ. ಇಲ್ಲಿ ನೋಡಿರಿ ಅಲ್ಲಿ ಎಲ್ಲಿ ನಿಮಗೆ ಓಪನ್ ಆಗೈತಿ ಅಲ್ಲೇ ನೀವು ಹಿಂಗೆ ಕೈ ಹಿಡ್ದು ಹಿಂಗೆ ತಕ್ಕೊಂಬಿಡ್ರಿ. ಆರಾಮಾಗಿ ಓಪನ್ ಆಗಿಬಿಡ್ತಾವೆ ನೋಡಿರಿ ಚಪಾತಿ. ಇಲ್ಲಿ ನೋಡ್ರಿ ಆರಾಮಾಗಿ ನಾವು ಹಿಂಗೆ ತೆಗಿಬೋದು ರೀ. ಎಲ್ಲನೂ ಇದೇ ರೀತಿ ತೆಗಿಬೋದ್ರೆ. ಆದ್ರೆ ನಾವು ಪದರ ಬಿಚ್ಚಂಗಿಲ್ಲ ರೀ. ಇದು ಒಂದ ನಿಮಗೋಸ್ಕರ ಬಿಚ್ಚಿ ತೋರ್ಸಾಕತ್ತೀನಿ ರೀ ನಾವು ಪದರ ಬಿಚ್ಚೋದಿಲ್ಲ ರೀ. ಆರಾಮಾಗಿ ಬರ್ತೈತೆ ರೀ, ಏನೂ ಕಷ್ಟ ಆಗಂಗಿಲ್ಲ ರೀ. ನಮಗೆ ಭಾಳ ತೆಳ್ಳಗೆ ಬೇಕು ಅಂತಂದ್ರೆ ಹಿಂಗೆ ಪದರ ಬಿಚ್ಕೊಂಬಿಡ್ರಿ ನೀವು. ಇಲ್ಲಿ ನೋಡ್ರಿ ಎಷ್ಟು ತೆಳ್ಳಗಾತು ನೋಡ್ರಿ. ತೆಳ್ಳನ ಚಪಾತಿ ಒಂದೇ ಸಲ 2 ಚಪಾತಿನೂ ಅದು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮೆತ್ತಗೈತೆ ನೋಡ್ರಿ. ಇದು ಯಾವ ಹಿಟ್ಟು ಅಂತ ಕುತೂಹಲ ಕಾಡಕತ್ತೈತೆ ಹೌದಿಲ್ಲ ರೀ ನಿಮ್ಗೆ. ಇದು ಸಜ್ಜಿ ಹಿಟ್ಟು ರೀ, ಮಿಲೇಟ್ ಪೌಡರ್. ಈ ಸಜ್ಜಿ ಹಿಟ್ಟಿನಿಂದ ಮಾಡ್ತಿರುವಂಥ ಈ ಚಪಾತಿ ಎಕ್ಸಲೆಂಟ್ ಆಗಿರ್ತೈತೆ ರೀ. ನಮ್ಮ ಸಜ್ಜಿ ಹಿಟ್ಟು ಆರೋಗ್ಯ ಕೂಡ ಭಾಳ ಒಳ್ಳೆಯದ್ರೆ. ದಿನ ನೀವು ಜೋಳದ ಹಿಟ್ಟಿಂದ, ಗೋಧಿ ಹಿಟ್ಟಿಂದ, ಅಕ್ಕಿ ಹಿಟ್ಟಿಂದ ನಾನಾ ರೀತಿಯಿಂದ ನೀವು ಚಪಾತಿ ಮಾಡ್ಕೊಂಡಿರ್ತೀರಿ. ಆದ್ರೆ ಸಜ್ಜಿ ಹಿಟ್ಟಿನ ಚಪಾತಿ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ ನೋಡಿರಿ. ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಿರುವಂಥ ಈ ಚಪಾತಿಯನ್ನು ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತೋದಿಲ್ಲ ರೀ. ಒಂದು ಸಲ ಟ್ರೈ ಮಾಡಿರಿ. ಇಷ್ಟ ಆತಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತು ಯಾರು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕನೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿರಿ. ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮ್ಗೆ ಬಂದು ಸೇರ್ತೈತ್ರಿ. ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡ್ಬೋದು ರೀ. ಮಾಡ್ಕೊಂಡಿರೋದಿಲ್ಲ ರೀ. ಈಗ ನೋಡಿರಿ ನಾ ಸರ್ವ್ ಮಾಡಾಕತ್ತೀನಿ ರೀ. ಸರ್ವ್ ಮಾಡ್ತಾಯಿದ್ರು ಕೂಡ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಎಷ್ಟು ಸರಿಯಾಗಿರುವಂಥ ನಮ್ಮ ಚಪಾತಿ ರೆಡಿ ಆಗೈತೆ ನೋಡಿರಿ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅವ್ರಿಕಾಳು ಪಲ್ಯ ರೀ. ಅವ್ರಿಕಾಳಿಂದ ಪಲ್ಯ ಕೂಡ ನೀವು ಭಾಳ ನಮ್ನಿ ಮಾಡಿರ್ತೀರಿ. ಆದರೆ ಈ ನಮ್ನಿ ಅಂತೂ ಯಾವತ್ತೂ ಮಾಡಿರಂಗಿಲ್ಲ ಅನ್ಕೊತೀನಿ. ಮಾಡಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ. ಮಾಡಿದ್ರೆ ನಾವು ಮಾಡಿವಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸಂತೋಷ. 99% ಯಾರೂ ಮಾಡಿಲ್ಲ ಅಂತ ನಾನು ಗೆಸ್ ಮಾಡ್ಕೊತಿದ್ದೀನಿ. ಯಾಕಂದ್ರೆ ಸರ್ಚ್ ಮಾಡಿಬಿಟ್ಟೆ ನಾ ಈ ರೆಸಿಪಿಯನ್ನು ಬಿಡಾಕತ್ತೀನಿ ರೀ. ಅದಕ್ಕೋಸ್ಕರ ನಾ ಹೇಳಾಕತ್ತೀನಿ ರೀ. ಯಾವತ್ತೂ ನೀವು ಮಾಡಿರಂಗಿಲ್ಲ ತಿಂದಿರಂಗಿಲ್ಲ ಅಂಥೇಳಿ. ಸೂಪರ್ ಆಗಿರ್ತೈತೆ ರೀ. ನಾನಂತರ ಈ ಜನ್ಮದಾಗ ಮಾಡ್ತಾಯಿರೋದು ಫಸ್ಟ್ ಟೈಮ್ ರೀ. ಈ ಫಸ್ಟ್ ಟೈಮ್ನ ಈ ಚಪಾತಿಯನ್ನು ಈ ಪಲ್ಯನ ಇವತ್ತು ನಾನು ಮಾಡ್ತಾಯಿದ್ದೀನಿ ರೀ. ಆದರೂ ಕೂಡ ಫಸ್ಟ್ ಸಾರಿ ಮಾಡ್ತಿದ್ರು ಕೂಡ ಕರೆಕ್ಟಾಗಿ ಬಂದೈತೆ ರೀ. ಭಾಳ ಸರಿಯಾಗಿ ಬಂದೈತಿ. ಈಗ ನೋಡ್ರಿ ನಾವು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬಿಸಿ ಪಲ್ಯ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರ್ತೈತೆ ರೀ. ಎಕ್ಸಲೆಂಟ್ ಆಗಿರ್ತೈತೆ ರೀ. ಒಬ್ಬೊಬ್ಬರ 4-5 ರೊಟ್ಟಿ ಚಪಾತಿ ತಿನ್ಬೋದು ನೋಡ್ರಿ. ಇದನ್ನು ನೀವು ರೊಟ್ಟಿ ಅನ್ಬೋದು. ಕೆಲವೊಂದು ಕಡೆ ರೊಟ್ಟಿ ಕೂಡ ಅಂತಾರೆ. ಆದರೆ ನಾವು ಅನ್ನೋದು ಮಾತ್ರ ಚಪಾತಿನೇ ರೀ. ಇದಕ್ಕೆ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಈ ಚಪಾತಿ ಯಾವ ರೀತಿ ಮಾಡೋದಂತ ಮಾಡ್ತಾಯಿತ್ತು. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ಎಷ್ಟು ತೆಳ್ಳಗಿರ್ತೈತೆ ರೀ. ಎಷ್ಟು ಪದರ ಇರ್ತೈತೆ ರೀ ನೋಡಿರಿ.
ಮೆತ್ತಗೆ ಹೋಳಿಗೆ ಹಂಗಿರ್ತೈತೆ ರೀ. ಈಗ ನಮ್ಮ ಪಲ್ಯ ಅಂತರ ಎಕ್ಸಲೆಂಟ್ ಆಗೈತೆ ರೀ. ಈ ಅವ್ರಿಕಾಳು ಪಲ್ಯ ಈ ರೀತಿಯಾಗಿ ಮಾಡಿದ್ರೆ ನೋಡ್ರಿ, ಮಾಡಿದ ಪಲ್ಯ ಮತ್ತು ಚಪಾತಿ 5 ನಿಮಿಷನ್ಯಾಗ ಚಟಾಪಟ ಅಂತ ಖಾಲಿ ಆಗತ್ತೆ ರೀ. ಈ ಚಪಾತಿ ಪಲ್ಯ ನಾವು ಮಾಡಿ ಇಟ್ಕೊಂಡ್ರೆ ಲಂಚ್ ಬಾಕ್ಸಿಗೆ ಯೂಸ್ ಮಾಡ್ಕೋಬೋದು. ವರ್ಕಿಂಗ್ ವುಮೆನ್ಸ್, ಬ್ಯಾಚುಲರ್ಸ್, ಬಿಗಿನರ್ಸ್ಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತೆ ರೀ. ನಾವೀಗ ಜರ್ನಿಗೆ ಎಲ್ಲನ ಹೋಗ್ಬೇಕಂದ್ರೂ ಕೂಡ ಇದು ಜರ್ನಿ ಒಳಗೆ ತೊಗೊಂಡು ಹೋಗೋಕೆ ಕೂಡ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಎಕ್ಸಲೆಂಟ್ ಆಗಿರುವಂಥ ಈ ಚಪಾತಿ ಪಲ್ಯನ ಒಂದು ಸಾರಿ ನೀವು ಮಾಡಿಕೊಂಡು ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಅರ್ಥ ಆಯ್ತೋದಿಲ್ಲ ರೀ? ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.